ಕಾರ್ಯಕರ್ತರು ನನಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಯಾಗಿ ನೋಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಲಕ್ಷ್ಮೀ ಗೋಪಾಲ್ ಮೇಡಮ್ ಅವರ ಸಹಕಾರ ಅತ್ಯದ್ಭುತವಾಗಿದೆ. ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಹಾಗೂ ಸಹಕಾರವನ್ನು ನೀಡ್ತಾರೆ. ಇವತ್ತಿನ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ OBC ಮುಖಂಡರು ಹಾಗೂ ಎಲ್ಲ ವರ್ಗದವರು ಸೇರಬೇಕಾದ್ರೆ ಅವರ ಪರಿಶ್ರಮ, ಅವರ ಕಾರ್ಯಕ್ರಮದ ಕ್ಷಮತೆ ಕಾರಣ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಅವರಂಥ ನಾನು ನಮ್ಮ ಜೊತೆರೋದು OBCಯ ಅದೃಷ್ಟ. ಅದರಲ್ಲೂ ಅಧ್ಯಕ್ಷನಾಗಿ ನನಗಂತೂ ತುಂಬ ಹೆಮ್ಮೆ ಅನಿಸುತ್ತೆ. ಅವರು ನನ್ನ ಉಪಾಧ್ಯಕ್ಷರು ಅಂತ ಹೇಳ್ಕೊಳ್ಳೋಕ್ಕೆ ಒಳ್ಳೆಯದಾಗಲಿ ಲಕ್ಷ್ಮೀ ಮೇಡಮ್ ಅವ್ರಿಗೆ. ಹಾಗೆ ನಾವು ಸದಾ OBC ಶಾಸಕರಾದ SR ವಿಶ್ವನಾಥ್ ಸಾಹೇಬರ ಬೆನ್ನೆಲುಬು ಇರ್ತೀವಿ ಅಂತೇಳಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಸೇರಿದಂಥ OBC ಮುಖಂಡರು ಪ್ರಮಾಣ ಮಾಡಿದ್ದೇವೆ. ಇವತ್ತು ಯಲಹಂಕ ನಗರ ಮಂಡಲ ನೂತನವಾಗಿ ಭಾರತೀಯ ಜನತಾ ಪಾರ್ಟಿಗೆ ನೇಮಕಗೊಂಡಿರ್ತಕ್ಕಂಥ OBCಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಭೆಯನ್ನು ಇವತ್ತು ಮಾರುತಿ ನಗರದ ಕೂರ್ಲಪ್ಪ ಕಲ್ಯಾಣ ಮಂಟಪದಲ್ಲಿ ಕರೆದಿದ್ದರು. ಮತ್ತು ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ನಗರ ಮಂಡಲದ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಿ ಅವರು ಆಯೋಜನೆ ಮಾಡಿದರು. ನಮ್ಮ ನಿರೀಕ್ಷೆಗೆ ಮೀರಿ ಎಲ್ಲ ಕಾರ್ಯಕರ್ತರು ಮುಖಂಡರು ಬಂದು ಬೆಳಗ್ಗೆ 10:30ಯಿಂದ 1:30ವರೆಗೂ ಕೂಡ ಸತತವಾಗಿ ಪಕ್ಷವನ್ನು ಬಲ ಮಾಡೋ ರೀತಿಯಲ್ಲಿ ಏನು ನಾವು ತಂತ್ರಗಳನ್ನು ಮಾಡಬೇಕು, OBC ಜನಾಂಗ ಏನಿದೆ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನು ಯಾವ ಥರ ಅವರಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ಸುದೀರ್ಘವಾದಂಥ ಚರ್ಚೆಯನ್ನು ಕೂಡ ಮಾಡಿ ನೂತನ ಪದಾಧಿಕಾರಿಗಳಿಗೆ ಮಂಡಲದ ಅಧ್ಯಕ್ಷರೆಲ್ಲರೂ ಕೂಡ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ನನಗೂ ಕೂಡ ಸನ್ಮಾನವನ್ನು ಮಾಡಿದ್ದಾರೆ. OBCಯ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಲಹಂಕ ನಗರದಲ್ಲಿ ಭಾಳ ಬಲಿಷ್ಠವಾಗಿ ಸಂಘಟನೆ ರೂಪುಗೊಳ್ತದೆ. ಯಾಕಂದರೆ ನಾನು 18 ವರ್ಷ ಶಾಸಕನಾಗಿದ್ದೀನಿ. ಈ ದೊಡ್ಡ ಮಟ್ಟದ OBC ಜನಾಂಗ ಒಂದಾಗಿರೋದು ನಾನು ಮೊದಲನೇ ಬಾರಿ ನೋಡ್ತಾ ಇರ್ತಕ್ಕಂಥದ್ದು. ಎಲ್ಲ ಭಾಳ ಉತ್ಸಾಹದಿಂದ ಯುವಕರು, ಹಿರಿಯರು, ತಾಯಂದರು ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಕರ್ಷಿತರಾಗಿ ಸ್ವಯಂ ಪ್ರೇರಿತರಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. OBC ಮೋರ್ಚಾದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ಲಕ್ಷ್ಮಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮೇಡಮ್, ಇವತ್ತು OBC ಮೋರ್ಚಾ ಸಭೆ ಮಾಡಿದ್ದಾರೆ. ಮೇಡಮ್ ಅವರಿಗೆ ಚಂದ್ರಣ್ಣರ ನೇತೃತ್ವದಲ್ಲಿ OBC ನೂತನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ, ವಿಶ್ ಮಾಡಿದ್ದಾರೆ. OBC ಯಾವ ರೀತಿ ಕಟ್ಟಬೇಕು ಅಂತ ಮೇಡಮ್ ಅವರ ನೇತೃತ್ವದಲ್ಲಿ ನಿಮ್ಮ ಅಭಿಪ್ರಾಯ? ನಮಸ್ತೆ. ನಮ್ಮ OBC ಉಪಾಧ್ಯಕ್ಷರಾಗಿ ನಮ್ಮ ಲಕ್ಷ್ಮೀ ಮೇಡಮನ್ನು ಆಯ್ಕೆ ಮಾಡಿದ್ದಾರೆ. ಸರ್ ಅವರು ನಮ್ಮ ಚಂದ್ರನ ಅವರು ಅಧ್ಯಕ್ಷರಾಗಿ ಇವರನ್ನು ಆಯ್ಕೆ ಮಾಡಿದ್ದಾರೆ. ಮುಂದೆ ನಾವೆಲ್ಲ ಇವರ ಮಾರ್ಗದರ್ಶನದಲ್ಲಿ ಇವರ ಬೆಂಬಲಿಗರಾಗಿ ಎಲ್ಲ ಮಹಿಳಾ ಮೋರ್ಚಾ ಎಲ್ಲ ಮೋರ್ಚಾಗಳು ಕೂಡ ಇವರನ್ನ ಬೆಂಬಲಿಗರಾಗಿ ಇರ್ತೀವಿ. ಸರ್, ಇವತ್ತು OBC ಮೀಟಿಂಗ್ ಮಾಡಿದರೆ ಮತ್ತು ಶಾಸಕರಿಗೆ ಒಂದು ಅತ್ಯದ್ಭುತವಾದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದೀರಾ? ಸರ್, ನಾವು ಶಾಸಕರಿಗೆ ನಾವು ಸಾಯಂಕಾಲ ಸನ್ಮಾನ ಮಾಡೋದು ಏನು ಕಡಿಮೆ ಆಗಲ್ಲ. ನಮ್ಮ OBC ಅಧ್ಯಕ್ಷರು, ನಾವು ಪದಾಧಿಕಾರಿಗಳು ಏನಿದೆ ಯಾವತ್ತೂ ಶಾಸಕರಿಗೆ ಕೃತಜ್ಞತೆ ತಿಳಿಸ್ಬೇಕು. ಯಾಕಂದರೆ ನಾವು ಏನು ಕೇಳಷ್ಟೇ ಬೇಕಾಗಿಲ್ಲ. ರೋಡ್ ಆಗಿರ್ಬೋದು, ಮೋರಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ರೆ ಹೊರತು ನಮಗೇನು ಕಡಿಮೆ ಮಾಡಿಲ್ಲ. ಒಟ್ಟಾರೆ ಇನ್ನೊಬ್ಬರಿಗೆಲ್ಲ ಬಲಪಡಿಸ್ಬೇಕು. ಯಾಕಂದರೆ ಯಾರೋ ಕಾಗೆ ಅಂತೆ, ಗೂಬೆ ಅಂತೆ ಬಂದವರಲ್ಲ, ಅವ್ರಿಗೆಲ್ಲ ತಡೆ ತಟ್ಟಿ ಹೇಳ್ತಾ ಇದ್ರೆ OBC ಯಾವತ್ತಿದ್ರು ಸ್ಟ್ರಾಂಗ್ ಆಗಿರ್ತೀವಿ. ಸರ್, ಈಗ OBC ನೂತನ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದೀರಾ. ಎಲ್ಲರಿಗೂ ಪ್ರಮಾಣ ಪತ್ರ ವಿತರಣೆನೂ ಆಗಿದೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಸರ್, ಪಕ್ಷದ ಬೆಳವಣಿಗೆ ನಿಟ್ಟಲ್ಲಿ ಯಾವ ರೀತಿ ಶ್ರಮ ಆಗ್ತೀರಾ? ನಮ್ಮ ಶ್ರಮ ಯಾವತ್ತಿದ್ರೂ ಪಕ್ಷದ ಬೆಳವಣಿಗೆಗೆ ಹೊರತು ಪಕ್ಷ ಇದಾಗಕ್ಕಂತ ನಾವು ಎಲ್ಲನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ವಿಶ್ವಾಸಕ್ಕೆ OBC ಒಂದೇ ಮೋರ್ಚಲ್ಲ, ಎಲ್ಲ ಮೋರ್ಚಾಗಳನ್ನು ವಿಶ್ವಾಸಕ್ಕೆ ತಗೊಂಡೇ ನಾವು ಕೆಲಸ ಮಾಡೋಕ್ಕೆ. ಪದಾಧಿಕಾರಿಗಳು ಮಾಡಿರೋದು ಧನ್ಯವಾದಗಳು ಶಾಸಕರಿಗೆ ಹಾಗೂ ಚಂದ್ರಯ್ಯ ಮತ್ತು ಸಂದೀಪ್ ಅವರಿಗೆ ಧನ್ಯವಾದಗಳು. ತಮಗೆ ಹೊಸ ಹುದ್ದೆ ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋ ಒಂದು ಇದನ್ನ ಇಟ್ಕೊಂಡಿದ್ದೀರಾ, ಗುರಿ ಧ್ಯೇಯ ಇಟ್ಕೊಂಡಿದ್ದೀರಾ? ಅಂದರೆ ನಾವು BJPಗೆ ಹಳಬರು. ನಾವು ನಮಗೆ ಕೂರ್ಲಪ್ಪ ಮೂರ್ತಿಯಿಂದ ನಮಗೆ BJP ಅವತ್ತಿಂದನೂ BJP ಇದೆ, ಇವತ್ತು ಇದ್ರಿ, ಮುಂದೆ ನನ್ನ ಮಕ್ಕಳ ಕಾಲಕ್ಕೂ BJPನೇ. ಕಮಲ ಅಂದರೆ ಏನು? ಕಮಲಗೆ ಯಾರಿಗೆ ಇಷ್ಟ ಇಲ್ಲ? ಕಮಲನೇ ಲಕ್ಷ್ಮಿ ತುಂಬ ಇಷ್ಟ. ಅದೇ ರೀತಿ BJP ಯಾರು ಇಷ್ಟ? ಲಕ್ಷ್ಮಿ ಅಂದರೆ ಇಷ್ಟ ಇಲ್ದಾರೆ ಇಲ್ಲ. ಕಮಲನೇ ಲಕ್ಷ್ಮಿನೇ ಕಮಲ. ಇಷ್ಟ ಸರ್. ಧನ್ಯವಾದಗಳು.
ಶಕ್ತಿ